ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ತಾನೇ? ಇವತ್ತು ಒಂದು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಏನು ಗೊತ್ತಾ? ಎಳನೀರಿನ ಬೊಂಬ್ಲಿಂದ ಅಂದ್ರೆ ಕಾಯಿಂದ ಮಾಡುವಂತ ಪಾಯಸ, ಬಾದಾಮ್ ಪಾಯಸ. ಇದಕ್ಕೆ ಒಂದು ಮುದ್ದಾದ ಹೆಸರು ಏನು ಅಂದ್ರೆ ಟಂಡರ್ ಕೋಕೋನಟ್ ಬಾದಾಮ್ ಪಾಯಸ ಅಂತ. ನಿನ್ನೆ ಆಫೀಸಿಂದ ಟೀಮ್ ಲಂಚ್ಗೆ ಹೊರಟಾಗ ಈ ಒಂದು ಪಾಯಸನ ಟ್ರೈ ಮಾಡಿದ್ವಿ. ತುಂಬಾ ಇಷ್ಟ ಆಯ್ತು. ತುಂಬಾ ಸಿಂಪಲ್ ರೆಸಿಪಿ ಕೂಡ, ಹಾಗಾಗಿ ಟ್ರೈ ಮಾಡೋಣ ಅಂತ ಇವಾಗ ಮನೇಲಿ ಕೂಡ ಮಾಡ್ತಾ ಇದ್ದೀನಿ. ಸೊ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಈ ಪಾಯಸ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ತಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ. ಮೊದಲಿಗೆ 2 ಎಳನೀರಿನ ಕಾಯಿನ ತಗೊಂಡಿದ್ದೀನಿ. ಆಕ್ಚುಲಿ ಎಳನೀರಿನ ಬೊಂಬ್ಲು ನಾವ್ ಏನ್ ತಗೊಂಡಿರ್ತೀವಿ, ಇದು ಪೇಪರ್ ಗಂಜಿಗಿಂತ ದೋಸೆ ಗಂಜಿ ಆಗಿದ್ರೆ ತುಂಬಾ ರುಚಿಯಾಗಿರುತ್ತೆ. ಸೊ ಈ ಪಾಯಸ ಕುಡಿಯುವಾಗ ಆ ಒಂದು ಕಾಯಿ ನಮ್ ಬಾಯಿಗೆ ಸಿಗ್ತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ. ಆದಷ್ಟು ಬಲ್ತಿರೋ ಕಾಯಿನ ತಗೊಳ್ಳಿ, ಜಾಸ್ತಿ ಬಲ್ತಿರೋದ್ ಬೇಡ, ಒಂದು ಮೀಡಿಯಂ ಆಗಿರ್ಲಿ. ಸೆಕೆಂಡ್ಲಿ ಒಂದು 1/4 ಕಪ್ ಅಷ್ಟು ಜಾಗ್ರಿ ಪೌಡರ್ ನ ತಗೊಂಡಿದ್ದೀನಿ. ಹಾಗೆ ಬಾದಾಮಿನ ಉದ್ದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಪಾಯಸಕ್ಕೆ 1/2 ಲೀಟರ್ ಹಾಲು ಇಟ್ಕೊಂಡಿದ್ದೀನಿ. ಇದಿನ್ನೂ ಹಸಿ ಆಗಿದೆ, ಇದನ್ನ ಕಾಯಿಸಬೇಕು. ಪಾಯಸ ಗಟ್ಟಿಯಾದ ಕನ್ಸಿಸ್ಟೆನ್ಸಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಮಿಲ್ಕ್ ಮೇಡ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಲಾಸ್ಟ್ಲಿ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪಾಯಸಕ್ಕೆ ಒಳ್ಳೆ ಘಮ ಕೊಡುತ್ತೆ. ಹಾಗಿದ್ರೆ ಟಂಡರ್ ಕೋಕೋನಟ್ ಬಾದಾಮ್ ಪಾಯಸನ ಶುರು ಮಾಡೋಣ ಬನ್ನಿ. ಮೊದಲಿಗೆ ಸ್ಟವ್ ಮೇಲೆ ಹಾಲ್ ಕಾಯಕ್ಕೆ ಇಡೋಣ. ಹಾಲ್ ಕಾಯೋಷ್ಟ್ರೊಳಗೆ ಎಳನೀರಿನ ಬೊಂಬ್ಲನ್ನ ಮಿಕ್ಸಿಯಲ್ಲಿ 1 ಸುತ್ತು ಗ್ರೈಂಡ್ ಮಾಡ್ಬೇಕಾಗುತ್ತೆ, ಅಂದ್ರೆ ಉಲ್ಟಾ ಗ್ರೈಂಡ್ ಮಾಡಿ. ಸೊ ದಟ್ ಆ ಕಾಯಿ ಫೈನ್ ಪೇಸ್ಟ್ ಆಗಲ್ಲ, ಅದು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು. ನಾ ಆಗ್ಲೇ ಹೇಳಿದ್ನಲ್ಲ, ಪಾಯಸ ಕುಡಿತಾ ಇದ್ರೆ ಆ ಒಂದು ಗಂಜಿ ಬಾಯಿಗೆ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಫೈನ್ ಪೇಸ್ಟ್ ಮಾಡ್ದಲೆ ಉಲ್ಟಾ ಗ್ರೈಂಡ್ ಮಾಡ್ಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ. ಹಾಲು ಇನ್ನೇನು ಕುದಿತಿದೆ ಅನ್ನೋವಾಗ ನಾವು ರುಬ್ಕೊಂಡಿರುವಂತ ಗಂಜಿನ ಹಾಲೊಳಗಡೆ ಹಾಕಿ ಮಿಕ್ಸ್ ಮಾಡೋಣ. ಈಗ ಮಿಲ್ಕ್ ಮೇಡ್ ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಲ್ಕ್ ಮೇಡ್ ಅಲ್ಲಿ ಜಾಸ್ತಿನೇ ಸ್ವೀಟ್ ಇರುತ್ತೆ, ಆದ್ರಿಂದ ನಾನು ಏನ್ ತಗೊಂಡಿದ್ದೆ ಜಾಗ್ರಿ ಪೌಡರ್, ಅದರೊಳಗೆ ನಾನು 1/4 ಕಪ್ ಅಷ್ಟು ತಗೊಂಡಿದ್ದೆ. ಬಟ್ ನಾನು ಅದಕ್ಕಿಂತ ಕಡಿಮೆನೇ ಆಗದೆ, ಬಿಕಾಸ್ ಮಿಲ್ಕ್ ಮೇಡ್ ಅಲ್ಲಿ ಸಾಕಷ್ಟು ಸ್ವೀಟ್ ಇರುತ್ತೆ. ಆದ್ರಿಂದ ಜಾಗ್ರಿ ಪೌಡರ್ ಹಾಕೋವಾಗ ಸ್ವಲ್ಪ ನೋಡ್ಕೊಂಡು ಕಡಿಮೆನೆ ಹಾಕೊಳ್ಳಿ. ಸೊ ನೋಡಿ, ಈಗ ನೀವೇನ್ ನೋಡ್ತಿದ್ದೀರಾ, ಈ ತರ ಕಾಯಿ ಇರಬೇಕು, ಬಿಕಾಸ್ ಅದು ಫೈನ್ ಪೇಸ್ಟ್ ಆದ್ರೆ ಅಷ್ಟು ರುಚಿ ಇರಲ್ಲ. ಈಗ ನಾನು ಜಾಗ್ರಿ ಪೌಡರ್ ನ ಆಡ್ ಮಾಡ್ತಾ ಇದ್ದೀನಿ. ನಾನು ಆಗ್ಲೇ ಹೇಳ್ದಾಗೆ ನಾನು 1/4 ಕಪ್ ಅಷ್ಟು ಜಾಗ್ರಿ ಪೌಡರ್ ನ ತಗೊಂಡಿದ್ದೆ, ಬಟ್ ಅಷ್ಟು ಹಾಕ್ಲಿಲ್ಲ. 1 ಟೇಬಲ್ ಸ್ಪೂನ್ ಅಷ್ಟೇ ಹಾಕಿದ್ದು. ನೀವು ಅಷ್ಟೇ ಮನೇಲಿ ಟ್ರೈ ಮಾಡುವಾಗ 1 ಟೇಬಲ್ ಸ್ಪೂನ್ ಅಷ್ಟು ಜಾಗ್ರಿ ಪೌಡರ್ ಹಾಕಿ, ಅದೇ ಸಾಕಾಗುತ್ತೆ. ಬಿಕಾಸ್ ಮಿಲ್ಕ್ ಮೇಡ್ ಅಲ್ಲಿ ಸಾಕಷ್ಟು ಸಿಹಿ ಅಂಶ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಜಾಗ್ರಿ ಪೌಡರ್ ನ ಹಾಕೊಳ್ಳಿ. ಮಿಲ್ಕ್ ಮೇಡ್ ಮತ್ತೆ ಜಾಗ್ರಿ ಪೌಡರ್ ಹಾಕ್ತಾ ಇದ್ದಂಗೆನೆ ಹಾಲು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ಸೊ ತಳ ಹತ್ತದಾಗೆ ಚೆನ್ನಾಗಿ ಸ್ಟಿರ್ ಮಾಡ್ತಾ ಇರಿ. ಆಲ್ಸೋ ಜಾಗ್ರಿ ಪೌಡರ್ ಹಾಕಿದ್ಮೇಲೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಈಗ ನಾನು ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಫೈನಲಿ ಉದ್ದಕ್ಕೆ ಚಾಪ್ ಮಾಡಿ ಇಟ್ಕೊಂಡಂತ ಬಾದಾಮಿಯನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಮಾಡೋಣ. ಈಗ ಈ ಪಾಯಸಕ್ಕೆ ಬೇಕಾಗಿರೋ ಎಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟಿದ್ದೀವಿ. ಇದಾದ್ಮೇಲೆ ಹಾಲು ಒಂದು ಮರಳು ಕುದಿಬೇಕು. ಸೊ ನೋಡಿ, ಹಾಲು ಸಣ್ಣದಾಗಿ ಕುದಿ ಬರ್ತಿದೆ. ಸೊ ಇದು ಒಂದು ಮರಳು ಬಂದ ಮೇಲೆ ಇಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ನಾವು ಆರಕ್ಕೆ ಬಿಟ್ಬಿಡ್ಬೇಕು. ನಾರ್ಮಲಿ ನಾವು ಎಲ್ಲ ಥರ ಪಾಯಸನೂ ಬಿಸಿಯಾಗಿ ಕುಡಿತೀವಿ, ಆದರೆ ಇಲ್ಲಿ ಈ ಒಂದು ಟಂಡರ್ ಕೋಕೋನಟ್ ಬಾದಾಮ್ ಪಾಯಸದ ಏನು ಹೈಲೈಟ್ ಅಂದರೆ, ಇದನ್ನು ನಾವು ಫ್ರಿಡ್ಜಲ್ಲಿಟ್ಟು ತಣ್ಣಗಾದ ಮೇಲೆ ಕುಡಿತಾ ಇದ್ರೆ ಇದ್ರ ಮಜಾನೇ ಬೇರೆ. ಇಲ್ಲ ನಾವು ಬಿಸಿನೇ ಕುಡಿಯೋಕೆ ಇಷ್ಟಪಡ್ತೀವಿ ಅನ್ನೋರು ಕೂಡ ಬಿಸಿನೇ ಕುಡಿಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇವನ್ ನಮ್ಮ ಅಮ್ಮ ಕೂಡ ಅದನ್ನು ಟ್ರೈ ಮಾಡಿದ್ರು. ಸೊ ಅವ್ರಿಗೆ ನಾರ್ಮಲಿ ಫ್ರಿಡ್ಜಲ್ಲಿ ಇಟ್ಟಿರೋದೆಲ್ಲ ಅವರು ಅಷ್ಟು ಯೂಸ್ ಮಾಡಲ್ಲ, ಅದರಿಂದ ಅವ್ರು ಬಿಸಿನೇ ಕುಡಿದ್ರು, ಅದು ಕೂಡ ತುಂಬ ಚೆನ್ನಾಗಿತ್ತು. ನಾನು ಕೂಡ ಟೇಸ್ಟ್ ಮಾಡಿದೆ. ಆದರೆ ನಾನು ಹೇಳ್ದಾಗೆ ಇದನ್ನು ಫ್ರಿಡ್ಜಲ್ಲಿ ಇಟ್ಟು ತಣ್ಣಗಾದ್ಮೇಲೆ ಕುಡಿದ್ರೆ ಇದ್ರ ಮಜಾನೇ ಬೇರೆ. ಹಾಗಾಗಿ ನಾವು ಇದನ್ನ ಈಗ ಫ್ರಿಡ್ಜಲ್ಲಿ ಇಡ್ತಾ ಇದ್ದೀವಿ. ಬನ್ನಿ ಫ್ರಿಡ್ಜಲ್ಲಿ ಇಡೋಣ. ಒಂದು 30 ಮಿನಿಟ್ಸ್ ಇದನ್ನ ಫ್ರಿಡ್ಜಲ್ಲಿ ಇಡಬೇಕಾಗುತ್ತೆ. ಹಾಲು ಒಂದು ಮರಳು ಬಂದ ಮೇಲೆ ನಾನು ಅದನ್ನ ಆರಕ್ಕೆ ಬಿಟ್ಟಿದ್ದೆ. ಅದಾದ್ಮೇಲೆ ಮತ್ತೆ ನಾನೊಂದು ಗ್ಲಾಸ್ ಕಂಟೈನರ್ಗೆ ಹಾಲನ್ನ ಶಿಫ್ಟ್ ಮಾಡಿ ಅದನ್ನ ಈಗ ನಾನು ಫ್ರಿಡ್ಜಲ್ಲಿ 30 ಮಿನಿಟ್ಸ್ ಇಟ್ಟು ಇವಾಗ ಮತ್ತೆ ಅದನ್ನ ತೆಗಿತಾ ಇದ್ದೀನಿ. ಸೊ ಹೇಗಿರುತ್ತೆ ನೋಡೋಣ ಬನ್ನಿ. ಪಾಯಸ ಈಗ ತಣ್ಣಗಾಗಿದೆ. ಸೊ ಈಗ ಇದನ್ನ ಎಲ್ರಿಗೂ ಸರ್ವ್ ಮಾಡೋಣ. ಹೇಗಿತ್ತು ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಸೊ ನೋಡಿದ್ರಲ್ಲ, ಟಂಡರ್ ಕೋಕೋನಟ್ ಬಾದಾಮ್ ಪಾಯಸ ಎಲ್ರಿಗೂ ಇಷ್ಟ ಆಗಿದೆ. ಹಾಗಿದ್ರೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ಲಿ ತಿಳಿಸಿ. ಇನ್ನೇನು 2-3 ಮಂತ್ಸ್ ಆದಮೇಲೆ ಸಮ್ಮರ್ ಕೂಡ ಬರ್ತಾ ಇದೆ. ಅದು ಇದು ಪ್ರಿಸರ್ವೇಟಿವ್ಸ್ ಜ್ಯೂಸ್ ಎಲ್ಲ ಕುಡ್ಸೋದಕ್ಕಿಂತ ಮಕ್ಕಳಿಗೆ
ಈ ತರ ಒಂದು ಹೆಲ್ದಿ ಡ್ರಿಂಕ್ ಮಾಡ್ಕೊಡೋದ್ರಿಂದ ತುಂಬಾನೇ ಆರೋಗ್ಯಕರ ಹಾಗೂ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗಿದ್ರೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಎಲ್ಲರೂ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ ಯು ಸೋ ವೆರಿ ಮಚ್. ಸ್ಟೇ ಹ್ಯಾಪಿ, ಸ್ಟೇ ಹೆಲ್ದಿ. ಥ್ಯಾಂಕ್ ಯು ಸೋ ಮಚ್.